ಕೇಂದ್ರದ ಅಲರ್ಟ್, ರಾಜ್ಯಗಳಿಗೆ ಪತ್ರ. ಹಿಂಸಾಚಾರ ನಡೆಯುವ ಸಂಭವವಿದೆ, ಎಚ್ಚರ ವಹಿಸಿ. ಕರ್ನಾಟಕ ಸೇರಿ ಎಲ್ಲಾ ರಾಜ್ಯಗಳಿಗೆ ಗೃಹ ಇಲಾಖೆ ಪತ್ರ ಬರೆದಿದೆ. ಕರ್ನಾಟಕ, ಯುಪಿ, ಜಮ್ಮು ಕಾಶ್ಮೀರದಲ್ಲಿ ಪ್ರೊಟೆಸ್ಟ್ ಆಗ್ತಿದೆ. ಈ ಬೆನ್ನಲ್ಲೇ ಎಚ್ಚೆತ್ತು ಕೇಂದ್ರದಿಂದ ರಾಜ್ಯಗಳಿಗೆ ಪತ್ರ ಬಂದಿದೆ. ಕೇಂದ್ರದ ಪತ್ರದ ಬಗ್ಗೆ ಸ್ಪಂದಿಸಿದಂತಹ ಬಸವರಾಜ ಬೊಮ್ಮಾಯಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಹಿಂಸೆಯಾಗಿವೆ, ಆದರೆ ನಮ್ಮ ದೇಶದಲ್ಲಿ ಅದೃಷ್ಟವಶಾತ್ ಹಿಂಸೆಗಳು ಯಾವುದೂ ಆಗಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಭಟನೆಗಳಾಗಿವೆ ಅಷ್ಟೇ. ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕ್ರಮ ಕೈಗೊಳ್ಳಲಾಗ್ತಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ಗಲ್ಫ್ ವಾರ್ ಕೇಂದ್ರದ ಅಲರ್ಟ್ ಇದು. ರಾಜ್ಯಗಳಿಗೆ ಪತ್ರ ರವಾನೆಯಾಗಿದೆ. ಹಿಂಸಾಚಾರ ಆಗಬಾರದು, ಆಗುವಂತಹ ಸಂಭವವಿದೆ, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೂ ಕೂಡ ಗೃಹ ಇಲಾಖೆಯ ಪತ್ರ ಹೋಗಿದೆ. ಕರ್ನಾಟಕ, ಯುಪಿ, ಜಮ್ಮು ಕಾಶ್ಮೀರದಲ್ಲಿ ಪ್ರೊಟೆಸ್ಟ್. ಈ ಬೆನ್ನಲ್ಲೇ ಎಚ್ಚೆತ್ತು ಕೇಂದ್ರದಿಂದ ರಾಜ್ಯಗಳಿಗೆ ಪತ್ರ ಬಂದಿರುವಂಥದ್ದು. ಕೇಂದ್ರದ ಪತ್ರದ ಬಗ್ಗೆ ಸ್ಪಂದಿಸಿದಂತಹ ಬಸವರಾಜ ಬೊಮ್ಮಾಯಿ, ಬೇರೆ ಬೇರೆ ದೇಶಗಳಲ್ಲಿ ಹಿಂಸೆಗಳಾಗಿವೆ, ಆದರೆ ಅದೃಷ್ಟವಶಾತ್ ನಮ್ಮ ದೇಶದಲ್ಲಿ ಅಂತ ಯಾವುದು ಹಿಂಸೆಗಳಾಗಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಭಟನೆಗಳಾಗಿವೆ ಅಷ್ಟೇ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅಭಿಮತವನ್ನ ಸೂಚಿಸಿದ್ರು. ದೇಶಗಳಲ್ಲಿ ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಾಗಿರುವ ಹಿಂಸೆ ನೋಡಿದಾಗ ಭಾರತದಲ್ಲಿ ಅಂಥದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಪ್ರತಿಭಟನೆ ಆಗಿದೆ, ಆದರೆ ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆ ಆಗಲಿಲ್ಲ ಅಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಎಲ್ಲ ಕ್ರಮಗಳಿಂದ ಯಾವುದೂ ಹಿಂಸೆ ಆಗಿಲ್ಲ. ಇಲ್ಲಿದ್ದರೆ ಪಾಕಿಸ್ತಾನದಲ್ಲಿ ಗೋಲಿಬಾರ್ ಆಗಿದೆ, US ಕಾನ್ಸುಲೇಟ್ ಮೇಲೆ ಅಟ್ಯಾಕ್ ಆಗಿದೆ, ದುಬೈದಲ್ಲಾಗಿದೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದೆ. ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಾಗಿರುವ ಹಿಂಸೆ ನೋಡಿದಾಗ ಭಾರತದಲ್ಲಿ ಅಂಥದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಪ್ರತಿಭಟನೆ ಆಗಿದೆ, ಆದರೆ ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆ ಆಗಲಿಲ್ಲ ಅಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಎಲ್ಲ ಕ್ರಮಗಳಿಂದ ಯಾವುದೂ ಹಿಂಸೆ ಆಗಿಲ್ಲ. ಇಲ್ಲಿದ್ದರೆ ಪಾಕಿಸ್ತಾನದಲ್ಲಿ ಗೋಲಿಬಾರ್ ಆಗಿದೆ, US ಕಾನ್ಸುಲೇಟ್ ಮೇಲೆ ಅಟ್ಯಾಕ್ ಆಗಿದೆ, ದುಬೈದಲ್ಲಾಗಿದೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದೆ. ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತು ಕೇಂದ್ರದ ಪತ್ರದ ಬಗ್ಗೆ ಸ್ಪಂದಿಸಿದಂತಹ ಬಸವರಾಜ ಬೊಮ್ಮಾಯಿ, ಬೇರೆ ದೇಶಗಳಲ್ಲೆಲ್ಲ ಹಿಂಸೆಯಾಗಿವೆ, ಆದರೆ ನಮ್ಮ ದೇಶದಲ್ಲಿ ಅದೃಷ್ಟವಶಾತ್ ಹಿಂಸೆಗಳಾಗಿಲ್ಲ, ಕೇವಲ ಪ್ರತಿಭಟನೆಗಳಾಗಿವೆ. ಎಚ್ಚರಿಕೆ ವಹಿಸಬೇಕಾಗತ್ತೆ, ಅದಕ್ಕೆ ಈ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂದರು ಬಸವರಾಜ ಬೊಮ್ಮಾಯಿ.